ಮೊದಲಿಗೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಹೆಸರಿನಲ್ಲಿ ಹಣವನ್ನ ಲೂಟಿ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಮೂಡುತ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಗುಂಡಿಗೆ ತೇಪೆ ಹಚ್ಚಿ ಇನ್ನೂ ಕೂಡ ವಾರವೂ ಕಳೆದಿಲ್ಲ, ಆ ಗುಂಡಿಗೆ ಮುಚ್ಚಿದಂತಹ ಟಾರು ಎದ್ದು ಬರ್ತಾ ಇದೆ. ಹೀಗಾಗಿ ಕಳಪೆ ಕಾಮಗಾರಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಗುಂಡಿ ಮುಚ್ಚುವ ಹಣದಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ಕಡೆ DCM ಅವರು ಹೇಳ್ತಾರೆ ಎಲ್ಲ ರಸ್ತೆಗಳನ್ನು ಸರಿಪಡಿಸಿದ್ದೇವೆ, ಗುಂಡಿಗಳು ಮುಚ್ಚಿದ್ದೇವೆ ಅಂತ. ನಾನೀಗ ರಾಜಾಜಿನಗರ ಮಂಜುನಾಥ ನಗರದಲ್ಲಿದ್ದೇನೆ, ಮುಖ್ಯ ರಸ್ತೆಯಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಆ ಡಾಂಬರು ಹಾಕಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿ. ಆದ್ರೀಗ ಸರಿಯಾಗಿ ಹಾಕಿಲ್ಲ, ಹಾಕಿ ಒಂದು ವಾರ ಆಯಿತು, ಎಲ್ಲ ಓಪನ್ ಆಗ್ತಿದೆ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಸ್ಥಳೀಯರು ವಾಹನ ಸೌರ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ದೃಶ್ಯಗಳು ತೋರಿಸ್ತೀನಿ ಯಾವ ರೀತಿ ಓಪನ್ ಆಗುತ್ತೆ ಎಂಬುದು. ಇಲ್ಲಿ ನೋಡಿ ಕಳಪೆ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಆಯ್ತು ಹಾಕಿ, ನೋಡಿ ಯಾವ ರೀತಿ ಕಿತ್ತು ಬರ್ತಿದೆ ಎಂಬುದು ನೋಡ್ತಿರ್ಬೋದು. ಹಾಕಿರುವ ಡಾಂಬರು ನೋಡಿ ಸ್ವಾಮಿ ಯಾವ ರೀತಿ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. GBA ಕಮಿಷನರು ಮತ್ತೊಂದು ಕಡೆ DCM ಅವರು ನೋಡಿ ಯಾವ ರೀತಿ ಹಾಕಿದ್ದಾರೆ. ಕೈಯಲ್ಲಿ ಕಿತ್ತು ಬರ್ತಿದೆ ಡಾಂಬರು, ಆ ರೀತಿ ಹಾಕಿದ್ದಾರೆ. ನೋಡಿ ಅರ್ಧ ಇಂಚು ಸಹ ಹಾಕಿಲ್ಲ ಇವರು. ಕೋಟಿಗಟ್ಟಲೆ ಬಿಲ್ ಮಾಡ್ತಾರೆ. ನಾವು ಗುಂಡಿ ಮುಚ್ಚಿದ್ವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಾವು ರಸ್ತೆಯನ್ನು ಸರಿಪಡಿಸಿದ್ವಿ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಹಾಕಿದ್ದಾರೆ ನಿಮ್ಮ ಡಾಂಬಾರು. ಎಲ್ಲ ಕಳಪೆ ಆಗಿದೆ. ಈ ಒಂದು ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಎಲ್ಲ ರಸ್ತೆ ಒಂದು ಕಡೆ ಈ ಥರನೇ ಬರ್ತಿದೆ ಕಿತ್ತಿ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ತೀನಿ. ಸರ್ ಏನು ಹೇಳ್ತೀರಿ? ಹಿಡ್ಕೊಳ್ಳಿ ಏನು ಹೇಳ್ತೀರಿ ಈ ಒಂದು ಡಾಂಬಾರಿ ಹಾಕಿರುವ ಕೆಲಸಕ್ಕೆ ಅಂತ? ಅಲ್ಲ, ಇದು ಒಂದು ನಿಯಮ ಇರುತ್ತೆ. ಒಂದು ಡಾಂಬರೀಕರಣ ಮಾಡಬೇಕು ಅಂದರೆ ಎಷ್ಟು ಅಡಿ ಮಾಡಬೇಕು, ಎಷ್ಟು ಇಂಚ್ ಮಾಡಬೇಕು ಅಂತ ನಿಯಮ ಇರುತ್ತೆ. ಆದರೆ ಇಲ್ಲಿ ನಿಯಮನ ಗಾಳಿಗೆ ತೋರಿಬಿಟ್ಟು 4 ದಿನಕ್ಕೆ ಮುಂಚೆ ಹಾಕಿರೋದು. ಇದು 4 ದಿನಕ್ಕೆ ಮುಂಚೆನೇ ಇವಾಗ ಕಿತ್ಕೊಂಬತ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂತ ಪರಿಸ್ಥಿತಿ. ಒಂದು ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಲೂಟಿ ಹೊಡೆಯೋಕ್ಕೆ ಮಾಡ್ಕೊಂಡಿದ್ದಾರೆ ಹೊರತು, ಈ ಟಾರ ಏನು ಡಾಂಬರೀಕರಣ ಮಾಡ್ತಾ ಇರೋದು ಲೂಟಿ ಹೊಡೆಯೋದಕ್ಕೆ, ಎಲ್ಲೆಲ್ಲಿ ಲೂಟಿ ಹೊಡಿಬೋದು, ಎಷ್ಟೆಷ್ಟು ಲೂಟಿ ಹೊಡಿಬೋದು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಹೊರತು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಮಾಡಿಲ್ಲ. ಇದು ನೋಡಿ, ಇಲ್ಲಿ ಈ ಪರಿಸ್ಥಿತಿ ಈ ಥರ. ಇನ್ನು ನೆಕ್ಸ್ಟ್ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀವಿ. ಎಸ್ ಸರ್, ಈ ಒಂದು ಭಾಗದಲ್ಲಿ ತುಂಬ ಎಲ್ಲ ಗುಂಡಿ ಮುಚ್ಚಿ ಅಂದರೆ ಎಲ್ಲ ಡಾಂಬರಿ ಹಾಕಿದರೆ ಎಲ್ಲವೂ ಕಿತ್ತಿ ಬರ್ತಿದೆ. ನೋಡ್ತಿರ್ಬೋದು, ಇದು ಒಂದು ಪಿಕ್ಚರ್. ಇನ್ನೂ ಆಲ್ಮೋಸ್ಟ್ ಅಲ್ಲಿ ಇದೇ ರಸ್ತೆಯಲ್ಲಿ ಈ ಥರನೇ ಕಾಣ್ತಿದೆ. ನೋಡಿ ನಾನೇ ಕಿತ್ತಾ ಇದ್ದೆ. ನೋಡಿ ಯಾವ ರೀತಿ ಇದೆ ಡಾಂಬರೀಕರಣ. ಕೆಳಗಡೆ ಏನು ಹಾಕಿಲ್ಲ, ಮತ್ತೊಂದು ಕಡೆ ಇದು ಸರಿಯಾಗಿ ರೋಲ್ ಮಾಡಿಲ್ಲ, ಹಾಗೆ ಕಿತ್ತಿ ಬರ್ತಿದೆ ಡಾಂಬರು. GBA ಅಧಿಕಾರಿಗಳು, DCM ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿದ್ದಾರೆ. ಎಲ್ಲ ಭ್ರಷ್ಟಾಚಾರ, ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ. ಹಾಕಿದ್ದು ಡಾಂಬರು ಕಳಪೆ ಆಗಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸೌರು ಮತ್ತು ಸ್ಥಳೀಯರು ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದು ಬೆಂಗಳೂರಿನ ದುಸ್ಥಿತಿ. ರಸ್ತೆಗಳು ಯಾವ ರೀತಿ ರೆಡಿ ಮಾಡ್ತಿದ್ದಾರೆ ಎಂಬುದು GBA ಅಧಿಕಾರಿಗಳ ರಿಪಬ್ಲಿಕ್ ಕಾಂಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ನಮ್ಮ ದುರಂಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಮೊದಲಿಗೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಹೆಸರಿನಲ್ಲಿ ಹಣವನ್ನ ಲೂಟಿ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಮೂಡುತ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಗುಂಡಿಗೆ ತೇಪೆ ಹಚ್ಚಿ ಇನ್ನೂ ಕೂಡ ವಾರವೂ ಕಳೆದಿಲ್ಲ, ಆ ಗುಂಡಿಗೆ ಮುಚ್ಚಿದಂತಹ ಟಾರು ಎದ್ದು ಬರ್ತಾ ಇದೆ. ಹೀಗಾಗಿ ಕಳಪೆ ಕಾಮಗಾರಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಗುಂಡಿ ಮುಚ್ಚುವ ಹಣದಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ಕಡೆ DCM ಅವರು ಹೇಳ್ತಾರೆ ಎಲ್ಲ ರಸ್ತೆಗಳನ್ನು ಸರಿಪಡಿಸಿದ್ದೇವೆ, ಗುಂಡಿಗಳು ಮುಚ್ಚಿದ್ದೇವೆ ಅಂತ. ನಾನೀಗ ರಾಜಾಜಿನಗರ ಮಂಜುನಾಥ ನಗರದಲ್ಲಿದ್ದೇನೆ, ಮುಖ್ಯ ರಸ್ತೆಯಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಆ ಡಾಂಬರು ಹಾಕಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿ. ಆದ್ರೀಗ ಸರಿಯಾಗಿ ಹಾಕಿಲ್ಲ, ಹಾಕಿ ಒಂದು ವಾರ ಆಯಿತು, ಎಲ್ಲ ಓಪನ್ ಆಗ್ತಿದೆ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಸ್ಥಳೀಯರು ವಾಹನ ಸೌರ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ದೃಶ್ಯಗಳು ತೋರಿಸ್ತೀನಿ ಯಾವ ರೀತಿ ಓಪನ್ ಆಗುತ್ತೆ ಎಂಬುದು. ಇಲ್ಲಿ ನೋಡಿ ಕಳಪೆ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಆಯ್ತು ಹಾಕಿ, ನೋಡಿ ಯಾವ ರೀತಿ ಕಿತ್ತು ಬರ್ತಿದೆ ಎಂಬುದು ನೋಡ್ತಿರ್ಬೋದು. ಹಾಕಿರುವ ಡಾಂಬರು ನೋಡಿ ಸ್ವಾಮಿ ಯಾವ ರೀತಿ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. GBA ಕಮಿಷನರು ಮತ್ತೊಂದು ಕಡೆ DCM ಅವರು ನೋಡಿ ಯಾವ ರೀತಿ ಹಾಕಿದ್ದಾರೆ. ಕೈಯಲ್ಲಿ ಕಿತ್ತು ಬರ್ತಿದೆ ಡಾಂಬರು, ಆ ರೀತಿ ಹಾಕಿದ್ದಾರೆ. ನೋಡಿ ಅರ್ಧ ಇಂಚು ಸಹ ಹಾಕಿಲ್ಲ ಇವರು. ಕೋಟಿಗಟ್ಟಲೆ ಬಿಲ್ ಮಾಡ್ತಾರೆ. ನಾವು ಗುಂಡಿ ಮುಚ್ಚಿದ್ವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಾವು ರಸ್ತೆಯನ್ನು ಸರಿಪಡಿಸಿದ್ವಿ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಹಾಕಿದ್ದಾರೆ ನಿಮ್ಮ ಡಾಂಬಾರು. ಎಲ್ಲ ಕಳಪೆ ಆಗಿದೆ. ಈ ಒಂದು ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಎಲ್ಲ ರಸ್ತೆ ಒಂದು ಕಡೆ ಈ ಥರನೇ ಬರ್ತಿದೆ ಕಿತ್ತಿ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ತೀನಿ. ಸರ್ ಏನು ಹೇಳ್ತೀರಿ? ಹಿಡ್ಕೊಳ್ಳಿ ಏನು ಹೇಳ್ತೀರಿ ಈ ಒಂದು ಡಾಂಬಾರಿ ಹಾಕಿರುವ ಕೆಲಸಕ್ಕೆ ಅಂತ? ಅಲ್ಲ, ಇದು ಒಂದು ನಿಯಮ ಇರುತ್ತೆ. ಒಂದು ಡಾಂಬರೀಕರಣ ಮಾಡಬೇಕು ಅಂದರೆ ಎಷ್ಟು ಅಡಿ ಮಾಡಬೇಕು, ಎಷ್ಟು ಇಂಚ್ ಮಾಡಬೇಕು ಅಂತ ನಿಯಮ ಇರುತ್ತೆ. ಆದರೆ ಇಲ್ಲಿ ನಿಯಮನ ಗಾಳಿಗೆ ತೋರಿಬಿಟ್ಟು 4 ದಿನಕ್ಕೆ ಮುಂಚೆ ಹಾಕಿರೋದು. ಇದು 4 ದಿನಕ್ಕೆ ಮುಂಚೆನೇ ಇವಾಗ ಕಿತ್ಕೊಂಬತ್ತಾ ಇದೆ ಅಂದರೆ
ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂತ ಪರಿಸ್ಥಿತಿ ಒಂದು. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಲೂಟಿ ಹೊಡೆಯೋಕ್ಕೆ ಮಾಡ್ಕೊಂಡಿದ್ದಾರೆ ಹೊರತು ಈ ಟಾರ ಏನು ಡಾಂಬರೀಕರಣ ಮಾಡ್ತಾ ಇರೋದು ಲೂಟಿ ಹೊಡೆಯೋದಕ್ಕೆ, ಎಲ್ಲೆಲ್ಲಿ ಲೂಟಿ ಹೊಡಿಬೋದು, ಎಷ್ಟೆಷ್ಟು ಲೂಟಿ ಹೊಡಿಬೋದು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಹೊರತು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಮಾಡಿಲ್ಲ. ಇದು ನೋಡಿ, ಇಲ್ಲಿ ಈ ಪರಿಸ್ಥಿತಿ ಈ ಥರ. ಇನ್ನು ನೆಕ್ಸ್ಟ್ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀವಿ. ಎಸ್ ಸರ್, ಈ ಒಂದು ಭಾಗದಲ್ಲಿ ತುಂಬ ಎಲ್ಲ ಗುಂಡಿ ಮುಚ್ಚಿ ಅಂದರೆ ಎಲ್ಲ ಡಾಂಬರಿ ಹಾಕಿದರೆ ಎಲ್ಲವೂ ಕಿತ್ತಿ ಬರ್ತಿದೆ. ನೋಡ್ತಿರ್ಬೋದು, ಇದು ಒಂದು ಪಿಕ್ಚರ್ ಇನ್ನೂ ಆಲ್ಮೋಸ್ಟ್ ಅಲ್ಲಿ ಇದೇ ರಸ್ತೆಯಲ್ಲಿ ಈ ಥರನೇ ಕಾಣ್ತಿದೆ. ನೋಡಿ, ನಾನೇ ಕಿತ್ತಾ ಇದ್ದೆ. ನೋಡಿ ಯಾವ ರೀತಿ ಇದೆ ಡಾಂಬರೀಕರಣ. ಕೆಳಗಡೆ ಏನು ಹಾಕಿಲ್ಲ, ಮತ್ತೊಂದು ಕಡೆ ಇದು ಸರಿಯಾಗಿ ರೋಲ್ ಮಾಡಿಲ್ಲ, ಹಾಗೆ ಕಿತ್ತಿ ಬರ್ತಿದೆ ಡಾಂಬರು. GB ಅಧಿಕಾರಿಗಳು, DCM ನೋಡಿ, ನಿಮ್ಮ ಅಧಿಕಾರಿಗಳು ಯಾವ ರೀತಿ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿದ್ದಾರೆ. ಎಲ್ಲ ಭ್ರಷ್ಟಾಚಾರ, ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ. ಹಾಕಿದ್ದು ಡಾಂಬರು ಕಳಪೆ ಆಗಿದೆ. ಹೀಗಾಗಿ ಈ ಒಂದು ಭಾಗದ ವಾಹನಸವರು ಮತ್ತು ಸ್ಥಳೀಯರು ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದು ಬೆಂಗಳೂರಿನ ದುಸ್ಥಿತಿ. ರಸ್ತೆಗಳು ಯಾವ ರೀತಿ ರೆಡಿ ಮಾಡ್ತಿದ್ದಾರೆ ಎಂಬುದು GB ಅಧಿಕಾರಿಗಳ ರಿಪಬ್ಲಿಕ್ ಕಾಂಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ನಮ್ಮ ದುರಂಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಮೊದಲಿಗೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಹೆಸರಿನಲ್ಲಿ ಹಣವನ್ನ ಲೂಟಿ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಮೂಡುತ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಗುಂಡಿಗೆ ತೇಪೆ ಹಚ್ಚಿ ಇನ್ನೂ ಕೂಡ ವಾರವೂ ಕಳೆದಿಲ್ಲ, ಆ ಗುಂಡಿಗೆ ಮುಚ್ಚಿದಂತಹ ಟಾರು ಎದ್ದು ಬರ್ತಾ ಇದೆ. ಹೀಗಾಗಿ ಕಳಪೆ ಕಾಮಗಾರಿ ಅಂಥೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗುಂಡಿ ಮುಚ್ಚುವ ಹಣದಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂಥೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ಕಡೆ DCM ಅವರು ಹೇಳ್ತಾರೆ ಎಲ್ಲ ರಸ್ತೆಗಳನ್ನು ಸರಿಪಡಿಸಿದ್ದೇವೆ, ಗುಂಡಿಗಳೇ ಮುಚ್ಚಿದ್ದೇವೆ ಅಂತ. ನಾನೀಗ ರಾಜಾಜಿನಗರ ಮಂಜುನಾಥ ನಗರದಲ್ಲಿದ್ದೇನೆ, ಮುಖ್ಯ ರಸ್ತೆಯಲ್ಲಿ. ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ ಆ ಡಾಂಬರು ಹಾಕಿದ್ದಾರೆ ಕೋಟಿಗಟ್ಟಲೆ ಖರ್ಚು ಮಾಡಿ. ಆದ್ರೀಗ ಸರಿಯಾಗಿ ಹಾಕಿಲ್ಲ. ಹಾಕಿ ಒಂದು ವಾರ ಆಯಿತು, ಎಲ್ಲ ಓಪನ್ ಆಗ್ತಿದೆ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಸ್ಥಳೀಯರು, ವಾಹನಸವರು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ತೋರಿಸ್ತೀನಿ ಯಾವ ರೀತಿ ಓಪನ್ ಆಗುತ್ತೆ ಎಂಬುದು. ಇಲ್ಲಿ ನೋಡಿ, ಕಳಪೆ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಆಯ್ತು ಹಾಕಿ. ನೋಡಿ ಯಾವ ರೀತಿ ಕಿತ್ತು ಬರ್ತಿದೆ ಎಂಬುದು ನೋಡ್ತಿರ್ಬೋದು. ಹಾಕಿರುವ ಡಾಂಬರು ನೋಡಿ ಸ್ವಾಮಿ ಯಾವ ರೀತಿ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. GB ಕಮಿಷನರು, ಮತ್ತೊಂದು ಕಡೆ DCM ಅವರು ನೋಡಿ ಯಾವ ರೀತಿ ಹಾಕಿದ್ದಾರೆ. ಕೈಯಲ್ಲಿ ಕಿತ್ತು ಬರ್ತಿದೆ ಡಾಂಬರು, ಆ ರೀತಿ ಹಾಕಿದ್ದಾರೆ. ನೋಡಿ, ಅರ್ಧ ಇಂಚು ಸಹ ಹಾಕಿಲ್ಲ ಇವರು. ಕೋಟಿಗಟ್ಟಲೆ ಬಿಲ್ ಮಾಡ್ತಾರೆ. ನಾವು ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಾವು ರಸ್ತೆಯನ್ನು ಸರಿಪಡಿಸಿದ್ವಿ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಹಾಕಿದ್ದಾರೆ ನಿಮ್ಮ ಡಾಂಬರು. ಎಲ್ಲ ಕಳಪೆ ಆಗಿದೆ. ಈ ಒಂದು ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಎಲ್ಲ ರಸ್ತೆ ಒಂದು ಕಡೆ ಈ ಥರನೇ ಬರ್ತಿದೆ ಕಿತ್ತಿ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಹಿಡ್ಕೊಳ್ಳಿ ಏನು ಹೇಳ್ತೀರಿ ಈ ಒಂದು ಡಾಂಬಾರಿ ಹಾಕಿರುವ ಕೆಲಸಕ್ಕೆ ಅಂತ? ಅಲ್ಲ, ಇದು ಒಂದು ನಿಯಮ ಇರುತ್ತೆ. ಒಂದು ಡಾಂಬರೀಕರಣ ಮಾಡಬೇಕು ಅಂದರೆ ಎಷ್ಟು ಅಡಿ ಮಾಡಬೇಕು, ಎಷ್ಟು ಇಂಚ್ ಮಾಡಬೇಕು ಅಂತ ನಿಯಮ ಇರುತ್ತೆ. ಆದರೆ ಇಲ್ಲಿ ನಿಯಮನ ಗಾಳಿಗೆ ತೂರಿಬಿಟ್ಟು 4 ದಿನಕ್ಕೆ ಮುಂಚೆ ಹಾಕಿರೋದು. ಇದು 4 ದಿನಕ್ಕೆ ಮುಂಚೆನೇ ಇವಾಗ ಕಿತ್ಕೊಂಬತ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂತ ಪರಿಸ್ಥಿತಿ ಒಂದು. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಲೂಟಿ ಹೊಡೆಯೋಕ್ಕೆ ಮಾಡ್ಕೊಂಡಿದ್ದಾರೆ ಹೊರತು ಈ ಟಾರ ಏನು ಡಾಂಬರೀಕರಣ ಮಾಡ್ತಾ ಇರೋದು ಲೂಟಿ ಹೊಡೆಯೋದಕ್ಕೆ, ಎಲ್ಲೆಲ್ಲಿ ಲೂಟಿ ಹೊಡಿಬೋದು, ಎಷ್ಟೆಷ್ಟು ಲೂಟಿ ಹೊಡಿಬೋದು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಹೊರತು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಮಾಡಿಲ್ಲ. ಇದು ನೋಡಿ, ಇಲ್ಲಿ ಈ ಪರಿಸ್ಥಿತಿ ಈ ಥರ. ಇನ್ನು ನೆಕ್ಸ್ಟ್ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀವಿ. ಎಸ್ ಸರ್, ಈ ಒಂದು ಭಾಗದಲ್ಲಿ ತುಂಬ ಎಲ್ಲ ಗುಂಡಿ ಮುಚ್ಚಿ ಅಂದರೆ ಎಲ್ಲ ಡಾಂಬರಿ ಹಾಕಿದರೆ ಎಲ್ಲವೂ ಕಿತ್ತಿ ಬರ್ತಿದೆ. ನೋಡ್ತಿರ್ಬೋದು, ಇದು ಒಂದು ಪಿಕ್ಚರ್ ಇನ್ನೂ ಆಲ್ಮೋಸ್ಟ್ ಅಲ್ಲಿ ಇದೇ ರಸ್ತೆಯಲ್ಲಿ ಈ ಥರನೇ ಕಾಣ್ತಿದೆ. ನೋಡಿ, ನಾನೇ ಕಿತ್ತಾ ಇದ್ದೆ. ನೋಡಿ ಯಾವ ರೀತಿ ಇದೆ ಡಾಂಬರೀಕರಣ. ಕೆಳಗಡೆ ಏನು ಹಾಕಿಲ್ಲ, ಮತ್ತೊಂದು ಕಡೆ ಇದು ಸರಿಯಾಗಿ ರೋಲ್ ಮಾಡಿಲ್ಲ, ಹಾಗೆ ಕಿತ್ತಿ ಬರ್ತಿದೆ ಡಾಂಬರು. GB ಅಧಿಕಾರಿಗಳು, DCM ನೋಡಿ, ನಿಮ್ಮ ಅಧಿಕಾರಿಗಳು ಯಾವ ರೀತಿ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿದ್ದಾರೆ. ಎಲ್ಲ ಭ್ರಷ್ಟಾಚಾರ, ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ. ಹಾಕಿದ್ದು ಡಾಂಬರು ಕಳಪೆ ಆಗಿದೆ. ಹೀಗಾಗಿ ಈ ಒಂದು ಭಾಗದ ವಾಹನಸವರು ಮತ್ತು ಸ್ಥಳೀಯರು ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದು ಬೆಂಗಳೂರಿನ ದುಸ್ಥಿತಿ. ರಸ್ತೆಗಳು ಯಾವ ರೀತಿ ರೆಡಿ ಮಾಡ್ತಿದ್ದಾರೆ ಎಂಬುದು GB ಅಧಿಕಾರಿಗಳ ರಿಪಬ್ಲಿಕ್ ಕಾಂಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ನಮ್ಮ ದುರಂಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.